ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಯೋऽन्तः ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸಮಸ್ತ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ನಾವು ಭಗವದ್ಗೀತೆಯ ಒಂದೊಂದು ಅಧ್ಯಾಯದ ಮಹಿಮೆಯ ಬಗ್ಗೆ ನಾವು ಕೇಳ್ತಾ ಬಂದಿದ್ದೀವಿ. ಈಗಾಗಲೇ 2 ಅಧ್ಯಾಯದ ಮಹಿಮೆಯನ್ನ ನಾವು ತಿಳಿದಿದ್ದೀವಿ. ಈಗ ಇವತ್ತು 3ನೇ ಅಧ್ಯಾಯದ ಬಗ್ಗೆ ಸ್ವಲ್ಪ ತಿಳಿಯೋಣ. 3ನೇ ಅಧ್ಯಾಯದ ಬಗ್ಗೆ ಪದ್ಮಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಅದರಲ್ಲಿ ಒಂದು ಬ್ರಾಹ್ಮಣ ಬರ್ತಾನೆ. ಆ ಬ್ರಾಹ್ಮಣ ನಿತ್ಯ ಕರ್ಮಾನುಷ್ಠಾನ ಯಾವುದು ಮಾಡೋದಿಲ್ಲ, ವ್ಯಾಪಾರ ಮಾಡ್ತಾ ಇರ್ತಾನೆ, ಎಲ್ಲಾ ರೀತಿಯಾದ ತಪ್ಪು ಕೆಲಸಗಳನ್ನೆಲ್ಲ ಮಾಡಿಸ್ತಾನೆ. ಆದ್ರಿಂದ ಅವನು ಅವನ ಸಂಪತ್ತೆಲ್ಲ ಕಳೆದೋಗುತ್ತೆ. ಮತ್ತೆ ಅವನು ಕಳ್ಳತನ ಮಾಡಕ್ ಶುರು ಮಾಡ್ತಾನೆ. ಆ ಟೈಮಲ್ಲಿ ಕಳ್ಳರೆಲ್ಲ ಬಂದು ಅವನ ಮನೆಗೆ ಬಂದು ಅವನ ಕೊಂದಾಕಿ ಹೋಗ್ತಾರೆ. ಆದ್ರಿಂದ ಅವನು ಪಿಶಾಚಿಯಾಗಿ ಅಲಿತಾ ಇರ್ತಾನೆ. ಅವನಿಗೆ ಒಂದು ಮಗ ಇರ್ತಾನೆ, ಅವನ ಹೆಸರು ಮೇಧಾವಿ. ಆದ್ರೆ ಅವನು ತುಂಬಾ ಗುಣವಂತನಾಗಿರ್ತಾನೆ, ನಿಷ್ಠಾವಂತನಾಗಿರ್ತಾನೆ. ಶಾಸ್ತ್ರ ಹೇಳಿದಂತೆ ಅವನು ಒಳ್ಳೆ ರೀತಿಯಲ್ಲಿ ನಿತ್ಯ ದೇವರ ಪೂಜೆ, ಸಂಧ್ಯಾವಂದನ ಇತ್ಯಾದಿ ಸಕಲ ನಿತ್ಯ ಕರ್ಮಾನುಷ್ಠಾನವನ್ನು ಮಾಡ್ತಾ ಬರ್ತಾನೆ. ನಿತ್ಯವೂ ಅವನು ಗೀತಾ ಪಾರಾಯಣ ಮಾಡ್ತಾ ಇರ್ತಾನೆ. ನಿತ್ಯವೂ 3ನೇ ಅಧ್ಯಾಯದ ಭಗವದ್ಗೀತಾ ಪಾರಾಯಣ ಮಾಡ್ತಾ ಬರ್ತಾನೆ. ಇವನ ತಂದೆ ಸತ್ತೋದ ಕಾರಣ ಇವನು ತಂದೆಗೆ ಸದ್ಗತಿ ಆಗ್ಬೇಕು ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಅವನು ಕಾಶಿಗೆ ಹೋಗಿ ಎಲ್ಲ ತರ್ಪಣಾದಿಗಳೆಲ್ಲ ಮಾಡಬೇಕು, ತಿಥಿ ಇದೆಲ್ಲ ಮಾಡಬೇಕು ಅಂತ ಹೇಳಿ ಕಾಶಿಗೆ ಹೊರಡ್ತಾನೆ. ಹೋಗೋ ದಾರಿಯಲ್ಲಿ ಒಂದೊಂದು ಜಾಗದಲ್ಲಿ ಅವನು ಸ್ಟೇ ಮಾಡಿ ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಇವನೊಂದು ಛತ್ರಕ್ಕೆ ಬರೋ ವೇಳೆ ಅಲ್ಲಿ ಅವನ್ ಮಲಗಿರ್ತಾನೆ. ಆ ಜಾಗಲ್ಲೇ ಅವನ ತಂದೆ ಸತ್ತೋಗಿರ್ತಾನೆ. ಅಲ್ಲಿ ಅವನ್ ಮಲಗಿದ ತಕ್ಷಣನೇ ಬೆಳಿಗ್ಗೆದ್ದು ಅವನು ನಿತ್ಯ ಪಾರಾಯಣ ಮಾಡಕ್ಕೆ ಶುರು ಮಾಡ್ತಾನೆ. ಭಗವದ್ಗೀತಾ 3ನೇ ಅಧ್ಯಾಯ ಪಾರಾಯಣ ಮಾಡಕ್ ಶುರು ಮಾಡೋ ವೇಳೆ ಅಲ್ಲಿ ಒಂದು ಭಯಂಕರವಾದ ರೂಪ ಬರುತ್ತೆ. ಇವನ್ ನೋಡಿದ ತಕ್ಷಣನೇ ಅದು ಇಮಿಡಿಯೇಟ್ ಆಗಿ ಮರೆಯಾಗತ್ತೆ. ಅಲ್ಲಿ ಒಂದು ಸುಂದರವಾದ ಒಂದು ಪುರುಷ ಬರ್ತಾನೆ. ಅವನ ಜೊತೆ ದೇವತೆಗಳೆಲ್ಲ ಇರ್ತಾರೆ. ಆಗ ಇವನಿಗೆ ತುಂಬಾ ಆಶ್ಚರ್ಯವಾಗತ್ತೆ. ಅವಾಗ ಅವನು ಆ ಸುಂದರ ಪುರುಷನ ಹತ್ರ ಕೇಳ್ತಾನೆ, ನೀನ್ ಯಾರಪ್ಪ, ನೀನ್ ಯಾರು, ಏನ್ ಸಮಾಚಾರ ಅದೆಲ್ಲ ಕೇಳೋ ವೇಳೆ ಅವನು ತಿಳಿಸ್ತಾನೆ, ಅಂದ್ರೆ ನಾನೇ ನಿನ್ ತಂದೆ. ನಾನು ತುಂಬಾ ಪಾಪಕರ್ಮ ಎಲ್ಲ ಮಾಡಿದ್ದೆ. ಆದ್ರಿಂದ ನನಗೆ ಪಿಶಾಚ ಜನ್ಮ ಬಂತು. ನೀನು ನಿತ್ಯವೂ ಭಗವದ್ಗೀತೆ 3ನೇ ಅಧ್ಯಾಯ ಪಾರಾಯಣ ಮಾಡಿದ ಕಾರಣ ನನಗೆ ಈಗ ಸದ್ಗತಿ ಆಗಿದೆ. ನಾನು ಮೋಕ್ಷಕ್ಕೆ ಹೋಗ್ತಾ ಇದ್ದೀನಿ ಹಾಗಂತ ಹೇಳಿ ಹೇಳ್ತಾನೆ. ಇದನ್ನ ಕೇಳಿ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ತಂದೆ ಹತ್ರ ಮತ್ತೆ ಕೇಳ್ತಾನೆ, ನಾನು ಇನ್ನೇನ್ ಮಾಡ್ಬೇಕು ಕೇಳಿ ಅವನು ಹೇಳ್ತಾನೆ, ನೀನು ಕಾಶಿಗೇನು ಹೋಗೋಬೇಕಾಗಿಲ್ಲ. ಯಾಕೆಂದ್ರೆ ನಿನ್ನ ಭಗವದ್ಗೀತಾ ಪಾರಾಯಣದ ಫಲವಾಗಿಯೇ ನನಗೆ ಸದ್ಗತಿ ಆಗಿದೆ. ಮತ್ತೆ ನಮ್ಮ ಹಿರಿಯರೆಲ್ಲ ಕೆಲವರು ನರಕದಲ್ಲಿ ಇದ್ದಾರೆ, ಅವರಿಗೂ ಸದ್ಗತಿ ಆಗಬೇಕು. ಆದ್ರಿಂದ ನೀನು ನಿತ್ಯವೂ ಈ 3ನೇ ಅಧ್ಯಾಯ ಪಾರಾಯಣವನ್ನು ಎಡೆಬಿಡದೆ ಮಾಡಬೇಕು ಅಂತ ಹೇಳಿ ಅವನು ತಂದೆಯಾದವನು ಮಗನ ಹತ್ರ ಹೇಳ್ತಾನೆ. ಅದಕ್ಕೆ ತಕ್ಕಂತೆ ಮೇಧಾವಿ ನಿತ್ಯವೂ ಪಾರಾಯಣ ಮಾಡ್ತಾನೆ. ಅವನ ಒಳ್ಳೆ ಗುಣದಿಂದ, ಕರ್ಮಾನುಷ್ಠಾನದಿಂದ, ನಿತ್ಯ ಪಾರಾಯಣದಿಂದ ಅವನ ಪರಂಪರೆಯಲ್ಲಿ ಬಂದ ಪಿತೃಗಳಿಗೆಲ್ಲ ಸದ್ಗತಿ ಆಗತ್ತೆ. ಸೊ ಆದ್ರಿಂದ ಈ ಭಗವದ್ಗೀತಾ 3ನೇ ಅಧ್ಯಾಯವನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಪಾರಾಯಣ ಮಾಡೋ ವೇಳೆ ನಮ್ಮ ಪರಂಪರೆಯಲ್ಲಿ ಬಂದ ಸಕಲ ಪಿತೃಗಳಿಗೆಲ್ಲ ಸದ್ಗತಿ ಆಗತ್ತೆ ಎಂಬುದು ನಮಗೆ ಗೊತ್ತಾಗತ್ತೆ. ಇಲ್ಲಿ ನಾವು ತಿಳಿಬೇಕಾದ್ರೂ ಭಗವದ್ಗೀತಾ ಪಾರಾಯಣದಿಂದ ಒಂದು ವಂಶವೇ ಉದ್ಧಾರ ಆಗತ್ತೆ ಎಂಬುದು ನಮಗೆ ಗೊತ್ತಾಗತ್ತೆ. ಆದ್ರಿಂದ ನಾವೆಲ್ಲರೂ ನಿತ್ಯವೂ ಭಗವದ್ಗೀತಾ ಪಾರಾಯಣವನ್ನು ಮೊದಲೇ ಶ್ರವಣ ಮಾಡೋಣ, ಮತ್ತೆ ಪಾರಾಯಣ ಮಾಡೋಕೆ ಪ್ರಯತ್ನ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು.